ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗುತ್ತಾ? ನಿನ್ನೆ ಲೋಕಸಭೆಯಲ್ಲಿ ಮೊದಲ ಎಲೆಕ್ಟ್ರಾನಿಕ್ ಮತದಾನಕ್ಕೆ ಕಾರಣ ಏನು ಮತ್ತು ಮತದಾನ ಪ್ರಕ್ರಿಯೆಯಲ್ಲಿ ಏನೇನಾಯಿತು? ನಿನ್ನೆ ಸಂಸತ್ತಿನಲ್ಲಿ ಏನಾಯಿತು? ಯಾರು ಏನ್ ಹೇಳಿದ್ರು? ಸ್ಟಾಲಿನ್ ಮತ್ತು ಮಮತಾ ಸೇರಿದಂತೆ ವಿರೋಧ ಪಕ್ಷದ ನೇತೃತ್ವದ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯ ಪ್ರಸ್ತಾಪಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ? ಭಾರತೀಯ ನಾಗರಿಕರ ಹಕ್ಕುಗಳಿಗೆ ಈ ಮಸೂದೆ ಅಪಾಯಕಾರಿ ಯಾಕೆ? ಚುನಾವಣೆಗಳ ಆರ್ಥಿಕ ಮತ್ತು ಆಡಳಿತಾತ್ಮಕ ಹೊರೆಯ ಹೆಸರಿನಲ್ಲಿ ರಾಜಕಾರಣಿಗಳನ್ನ ಹೊಣೆಗಾರರನ್ನಾಗಿಸುವಂತಹ ಜನರ ಹಕ್ಕನ್ನ ಕಸಿದುಕೊಳ್ಳೋದು ಸರಿನಾ? ಲೋಕಸಭೆಯಲ್ಲಿ ಸಂಖ್ಯಾಬಲ ಇದ್ದು ಮಸೂದೆಯನ್ನು ಅಂಗೀಕರಿಸೋದಿಕ್ ಸಾಧ್ಯ ಇಲ್ಲ ಅಂತ ತಿಳಿದಿದ್ರು ಕೂಡ ಬಿಜೆಪಿ ಈ ಮಸೂದೆಯನ್ನು ಪರಿಚಯಿಸುವಂತ ಭಂಡತನವನ್ನ ತೋರಿಸಿದ್ಯಾಕೆ? ಒಂದು ರಾಷ್ಟ್ರ ಒಂದು ಚುನಾವಣೆ ವೆಚ್ಚವನ್ನ ಕಡಿಮೆ ಮಾಡುತ್ತೆ ಅಂತ ಸರ್ಕಾರ ಹೇಳುತ್ತೆ. ಅದು ಎಷ್ಟು ವೆಚ್ಚವನ್ನ ಕಡಿಮೆ ಮಾಡಬಹುದು? ಅದು ಒಕ್ಕೂಟ ವ್ಯವಸ್ಥೆ ಮತ್ತು ಪ್ರಜಾಪ್ರಭುತ್ವವನ್ನ ಕೊಲ್ಲೋದು ಸರಿ ಇದೆಯಾ? ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನ ಮೋದಿ ಸರ್ಕಾರ ಸಂಸತ್ನಲ್ಲಿ ಮಂಡಿಸಿದ ಬಳಿಕ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ನೀವೇನ್ ಹೇಳ್ತೀರಿ? ಅದು ನಿಜಕ್ಕೂ ಕ್ರಾಂತಿಕಾರಿ ಯೋಜನೆಯ? ಅದರಿಂದ ದೇಶಕ್ಕೆ ಒಳಿತಾಗುತ್ತಾ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸೋದಕ್ಕೆ ಉದ್ದೇಶಿಸಿರುವಂತಹ ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆಯನ್ನ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮಂಗಳವಾರ ಲೋಕಸಭೆಯಲ್ಲಿ ಮಂಡಿಸಿದರು. Honorable Speaker Sir, with your permission, the Constitution's 129th Amendment Bill 2024, I introduce the bill. ವಿಧೇಯಕದ ಮೇಲಿನ ಚರ್ಚೆಯಲ್ಲಿ ವಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದವು. ಮಸೂದೆ ಮಂಡನೆಗೆ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ವ್ಯವಸ್ಥೆಯನ್ನು ಬಳಕೆ ಮಾಡಲಾಯಿತು. 269 ಸದಸ್ಯರು ಪರವಾಗಿ ಮತ ಚಲಾಯಿಸಿದ್ರೆ 198 ಸದಸ್ಯರು ವಿರುದ್ಧವಾಗಿ ಮತ ಚಲಾಯಿಸಿದ್ರು. ಹೇಗೂ ಸರಳ ಬಹುಮತ ಪಡೆದು ಮಸೂದೆ ಮಂಡನೆಗೆ ಮಂಜೂರಾತಿ ಸಿಕ್ಕಿದೆ. ಆದರೆ ಮಸೂದೆ ಎರಡನೇ ಹಂತದಲ್ಲಿ ಪಾಸ್ ಮಾಡೋದಕ್ಕೆ ಬೇಕಾಗಿರುವಂತಹ 3ರಲ್ಲಿ 2ರಷ್ಟು ಬಹುಮತ ಗಳಿಸುವಲ್ಲಿ ಸರ್ಕಾರ ವಿಫಲ ಆಯಿತು. ಸಂವಿಧಾನದ 368ನೇ ವಿಧಿ ಪ್ರಕಾರ ಸಂವಿಧಾನ ತಿದ್ದುಪಡಿ ಮಸೂದೆ ಪಾಸ್ ಆಗಬೇಕಾಗಿದ್ರೆ 3ರಲ್ಲಿ 2ರಷ್ಟು ಬಹುಮತ ಬೇಕಾಗಿದೆ. ಅಂದ್ರೆ ಲೋಕಸಭೆಯ ಎಲ್ಲಾ ಸದಸ್ಯರು ಮತದಾನಕ್ಕೆ ಹಾಜರಿದ್ರೆ 361 ಮತಗಳು ಸಿಕ್ಕರೆ ಮಾತ್ರ ಮಸೂದೆ ಪಾಸ್ ಆಗಬಹುದು. ಲೋಕಸಭೆಯಲ್ಲಿ ಎನ್ಡಿಎಗೆ 293 ಸಂಸದರಿದ್ದಾರೆ. ಇದು ಬೇಕಾಗಿರುವಂತಹ ಸಂಖ್ಯೆಯಿಂದ ಅದು ಎಷ್ಟೋ ಕಡಿಮೆ ಇದೆ. ರಾಜ್ಯಸಭೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಇದೇ ಪರಿಸ್ಥಿತಿ ಇದೆ. ಅಲ್ಲೂ ಬೇಕಾಗಿರುವಂತಹ ಸಂಖ್ಯಾಬಲ ಬಿಜೆಪಿ ಕೈಯಲ್ಲಿ ಇಲ್ಲ. ನೇರ ಮಾರ್ಗದಿಂದ ಆ ಸಂಖ್ಯೆ ಸಿಗೋದು ಅಸಾಧ್ಯ. ಈ ಕುರಿತ ಈ ವೋಟಿಂಗ್ ನ ಸ್ಕ್ರೀನ್ ಶಾಟ್ ಚಿತ್ರವೊಂದನ್ನು ಕಾಂಗ್ರೆಸ್ ಸಂಸದ ಮಾಣಿಕಂ ಟ್ಯಾಗೋರ್ ತಮ್ಮ ಎಕ್ಸ್ ನ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಮಸೂದೆ ಮಂಡನೆಯ ಬಳಿಕ ಜಂಟಿ ಸಂಸದೀಯ ಸಮಿತಿ ಕಳಿಸಲಾಗಿದೆ. ಆದ್ರೆ ಇದಕ್ಕೆ ಪ್ರತಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. ಈಗ ಎಲ್ಲರ ಮನಸ್ಸಿನಲ್ಲಿ ಕಾಡ್ತಾ ಇರುವಂತಹ ಒಂದು ದೊಡ್ಡ ಪ್ರಶ್ನೆ ಏನು ಅಂತ ಅಂದ್ರೆ, ಅಡ್ವಾಣಿ ಮತ್ತೆ ವಾಜಪೇಯಿ ಅವರು ಸಾಧಿಸದೇ ಇದ್ದದನ್ನ ಮೋದಿ ಅವರು ಸಾಧಿಸಬಹುದಾ ಅನ್ನೋದು. ಒಂದು ರಾಷ್ಟ್ರ ಒಂದು ಚುನಾವಣೆ 42 ವರ್ಷಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ. 1982ರ ಸೆಪ್ಟೆಂಬರ್ನಲ್ಲಿ ಚುನಾವಣಾ ಆಯೋಗ ಅದನ್ನು ಪ್ರಸ್ತಾಪ ಮಾಡಿತು. ಮುಖ್ಯಮಂತ್ರಿ ಆಗಿದ್ದಂತಹ ದಿನಗಳಿಂದಲೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ಪ್ರತಿಪಾದಿಸ್ತಾ ಇರುವಂತಹ ಮೋದಿ ಈಗ ಇದ್ರ ಬಗ್ಗೆ ಗಂಭೀರವಾಗಿರುವ ಹಾಗೆ ತೋರ್ತಾ ಇದೆ. ಆದ್ರೆ ಇಲ್ಲಿ ಅಂತಿಮವಾಗಿ ಈ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭಿಸೋದಕ್ಕೆ ಮೋದಿಜಿ ಅವರಿಗೆ 9 ವರ್ಷಗಳಿಗಿಂತ ಹೆಚ್ಚು ಸಮಯನೇ ಹಿಡಿತು. ಇದಕ್ಕೆ ಬದ್ಧತೆಯನ್ನ ತೋರಿಸೋದಕ್ಕಿದ್ದಂತ ಹಲವು ಅವಕಾಶಗಳನ್ನ ಮೋದಿ ಅವರು ಕಳ್ಕೊಂಡಿದ್ರು. 2022ರಲ್ಲಿ ಹಿಮಾಚಲ ಪ್ರದೇಶ ಮತ್ತೆ ಗುಜರಾತ್ನಲ್ಲಿ ಏಕಕಾಲದಲ್ಲಿ ವಿಧಾನಸಭೆ ಚುನಾವಣೆಗೆ ಹೋಗಬಹುದಾಗಿತ್ತು. ಎರಡೂ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಾಗಿದ್ವು. 2024ರಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಎರಡಕ್ಕೂ ಕೂಡ ಒಟ್ಟಿಗೆ ಚುನಾವಣೆಗಳು ನಡೆದವು. 2023ರ ನವೆಂಬರ್ನಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ತೆಲಂಗಾಣ ಮತ್ತು ಮಿಜೋರಾಂ ಚುನಾವಣೆಗಳೊಂದಿಗೆ ಲೋಕಸಭೆ ಚುನಾವಣೆಯನ್ನ ಸೇರಿಸೋದಕ್ಕೆ ಅವರು ಕೆಲವು ತಿಂಗಳುಗಳನ್ನ ಮುಂದಕ್ಕೆ ಹಾಕಬಹುದಾಗಿತ್ತು. ಅಥವಾ ಎನ್ಡಿಎ ಆಡಳಿತದ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭೆಗಳನ್ನ ಕೆಲವು ತಿಂಗಳುಗಳ ಮೊದಲೇ ವಿಸರ್ಜಿಸಿ 2024ರ ಸಂಸತ್ತಿನ ಚುನಾವಣೆಯೊಂದಿಗೆ ಅಲ್ಲಿನ ಚುನಾವಣೆಗಳನ್ನ ಸೇರಿಸಬಹುದಾಗಿತ್ತು. ಕೇಂದ್ರದಲ್ಲಿ ಅಥವಾ ಕೆಲವು ರಾಜ್ಯಗಳಲ್ಲಿ 6 ತಿಂಗಳ ಅಧಿಕಾರವು ಬಿಜೆಪಿಗೆ ದೊಡ್ಡ ತ್ಯಾಗ ಅಥವಾ ಅಪಾಯ ಆಗಿರಲಿಲ್ಲ. ಈಗ ಈ ಮಸೂದೆ ಮಂಡನೆಯಾಗಿದ್ರೂ ಕೂಡ ಮಹಿಳಾ ಮೀಸಲಾತಿಯ ಹಾಗೇನೆ ಅವರ ಅಧಿಕಾರಾವಧಿಯಲ್ಲಿ ಆಗ ಹೋಗುವಂತ ವ್ಯವಹಾರ ಅಲ್ಲ. ಮಸೂದೆ ಅಂಗೀಕಾರಕ್ಕೆ ಎನ್ಡಿಎ ತಕ್ಕ ಸಂಖ್ಯಾಬಲವನ್ನ ಹೊಂದಿಲ್ಲ. ಅಲ್ಲಿ ಈಗ ಜಂಟಿ ಸಂಸದೀಯ ಸಮಿತಿ ಕಳಿಸಿರೋದು ತನಗೆ ಅನುಕೂಲಕರ ವಾತಾವರಣವನ್ನ ನಿರ್ಮಾಣ ಮಾಡ್ಕೊಳ್ಳೋದಿಕ್ಕೆ ಈ ಒಂದು ಸಮಯವನ್ನ ಬಳಸೋದು ಸರ್ಕಾರದ ಉದ್ದೇಶ ಇದ್ದಿರಬಹುದು. ಆದ್ರೂ ಮಸೂದೆ ಜಾರಿಗೆ ಹೆಚ್ಚಿನ ಸಾಂವಿಧಾನಿಕ ತಿದ್ದುಪಡಿಗಳು ಆಗ್ಬೇಕಾಗಿವೆ. ಕೆಲವಕ್ಕೆ ರಾಜ್ಯಗಳ ಅನುಮೋದನೆ ಬೇಕಾಗಿರುತ್ತೆ. ಒಂದು ರಾಷ್ಟ್ರ ಒಂದು ಚುನಾವಣೆ ಯಾಕೆ ಅತಿ ಕೆಟ್ಟ ಪರಿಕಲ್ಪನೆ ಅಂತ ಅಂದ್ರೆ ಅದು ಜನರಿಂದ ನಾಯಕರನ್ನ ಪೂರ್ತಿ ದೂರ ಮಾಡ್ಬಿಡುತ್ತೆ.
ಇನ್ನು ಮಸೂದೆಯನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಪದೇ ಪದೇ ನಡೆಯುವಂತಹ ಚುನಾವಣೆಗಳ ಅನಗತ್ಯ ವೆಚ್ಚಗಳನ್ನ ತಪ್ಪಿಸುತ್ತೆ ಅನ್ನುವಂಥ ಒಂದು ಕಾರಣವನ್ನು ನೀಡಲಾಗಿದೆ. ಅಲ್ಲದೆ ಮಾದರಿ ನೀತಿ ಸಂಹಿತೆಯನ್ನ ಆಗಾಗ್ಗೆ ಜಾರಿಗೊಳಿಸೋದ್ರಿಂದ ಡಿಪಿ ಬೆಳವಣಿಗೆಗೆ ಅಡ್ಡಿಯಾಗೋದು ತಪ್ಪುತ್ತೆ ಅಂತ ಕೂಡ ಹೇಳಲಾಗಿದೆ. ಆದರೆ ವಾಸ್ತವದಲ್ಲಿ ಸರ್ಕಾರ ಅಥವಾ ಕೋವಿಂದ್ ನೇತೃತ್ವದ ಸಮಿತಿ ಏಕಕಾಲಿಕ ಚುನಾವಣೆಗಳಿಂದ ಆಗುವಂತಹ ಉಳಿತಾಯ ಎಷ್ಟು ಅನ್ನೋದನ್ನ ಮಾತ್ರ ವಿವರಿಸೋದಿಲ್ಲ. ಏಕಕಾಲಿಕ ಚುನಾವಣೆಗಳ ವೆಚ್ಚವನ್ನ 4,500 ಕೋಟಿ ರೂಪಾಯಿಗಳಿಗೆ ನಿಗದಿಪಡಿಸೋದಕ್ಕೆ ಕೋವಿಂದ್ ಸಮಿತಿ ಹೇಳುತ್ತೆ. ಆದ್ರೆ ಪ್ರತ್ಯೇಕ ಚುನಾವಣೆಗಳಿಗೆ ಎಷ್ಟು ವೆಚ್ಚ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆನೇ ಇಲ್ಲ. ಇದರಿಂದ ಎಷ್ಟು ಹಣವನ್ನ ಉಳಿಸಬಹುದಾಗಿದ್ರೆ ಅದಕ್ಕಾಗಿ ರಾಜಕಾರಣಿಗಳ ಮೇಲೆ ಅಧಿಕಾರ ಹೊಂದೋದಿಕ್ಕೆ, ಅವ್ರ ಹೊಣೆಗಾರಿಕೆ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ, ನಾಗರಿಕರಿಗಿರುವಂತಹ ಈ ಹಕ್ಕುಗಳನ್ನ ಕಸಿದುಕೊಳ್ಳೋದಕ್ಕೆ ಸರ್ಕಾರ ಬಯಸ್ತಾ ಇದೆಯಾ? ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸೋದಕ್ಕೆ ಹೆಚ್ಚುವರಿ ಇವಿಎಂಗಳು ಮತ್ತೆ ಪೇಪರ್ ಟ್ರೈಲ್ ಯಂತ್ರಗಳನ್ನ ಖರೀದಿ ಮಾಡುವಂತಹ ವೆಚ್ಚ 9,300 ಕೋಟಿ ರೂಪಾಯಿ ಅಂತ ಚುನಾವಣಾ ಆಯೋಗ 2015ರಲ್ಲಿ ತನ್ನ ವರದಿಯಲ್ಲಿ ಹೇಳಿದೆ. ಹಾಗಂತ ಇದು ಒಂದು ಬಾರಿಯ ವೆಚ್ಚ ಅಲ್ಲ. ಇದು ಇವಿಎಂನ ಜೀವಿತಾವಧಿ ಕೇವಲ 15 ವರ್ಷಗಳು. 2019ರ ಲೋಕಸಭೆ ಚುನಾವಣೆ ಮತ್ತು 2014 ಮತ್ತು 2019ರ ವಿಧಾನಸಭಾ ಚುನಾವಣೆಗಳ ಒಟ್ಟು ವೆಚ್ಚದ ಬಗ್ಗೆ ನಮ್ಮಲ್ಲಿ ಯಾವುದೇ ಅಧಿಕೃತ ಅಂಕಿಅಂಶಗಳಿಲ್ಲ. ಹಾಗಾಗಿ ಒಟ್ಟಿಗೆ ಚುನಾವಣೆಗಳನ್ನ ನಡೆಸೋದ್ರಿಂದ ನಾವು ಎಷ್ಟು ಉಳಿಸ್ತೀವಿ ಅಂತ ಹೇಳುವಂತಹ ಯಾವುದೇ ಒಂದು ಇತ್ತೀಚಿನ ಅಂಕಿಅಂಶಗಳಿಲ್ಲ. ಆದ್ರೆ ಇಲ್ಲಿ ಮತ್ತೊಂದು ವಾದ ಏನು ಅಂದ್ರೆ ಮಾದರಿ ನೀತಿ ಸಂಹಿತೆ ಆಡಳಿತಕ್ಕೆ ಅಡ್ಡಿ ಆಗ್ತಾ ಇರುತ್ತೆ ಅನ್ನೋದು. ಆದ್ರೆ ಹಾಗೇನೂ ಇಲ್ಲ. ಸರ್ಕಾರ ತನ್ನ ಯೋಜಿತ ಯೋಜನೆಗಳು ಮತ್ತು ಖರ್ಚುಗಳನ್ನು ನಿರ್ವಹಿಸೋದನ್ನ ಯಾವುದೂ ತಡೆಯೋದಿಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆಯ ಬಗ್ಗೆ ವಿಪಕ್ಷಗಳ ವಿರೋಧ ಮುಖ್ಯವಾಗಿ ಇರೋದೇ ಪ್ರಾದೇಶಿಕ ವಿಷಯಗಳ ಮೇಲೆ ಚುನಾವಣೆ ಎದುರಿಸುವಂತಹ ರಾಜ್ಯಗಳ ಅವಕಾಶವನ್ನೇ ಇಲ್ಲವಾಗಿಸುತ್ತೆ ಅನ್ನೋದು. ಅನೇಕ ಪ್ರಾದೇಶಿಕ ಪಕ್ಷಗಳು ಇದನ್ನ ತಮ್ಮ ಅನುಕೂಲವನ್ನ ಕಸಿದುಕೊಳ್ಳೋದಕ್ಕೆ ಬಿಜೆಪಿ ಮಾಡಿದಂತಹ ಒಂದ್ ರೀತಿಯ ಪಿತೂರಿ ಅಂತ ನೋಡುತ್ತವೆ. ಪಶ್ಚಿಮ ಬಂಗಾಳದಲ್ಲಿ ಎಲ್ಲಾ ಚುನಾವಣೆಗಳಲ್ಲಿ ರಾಷ್ಟ್ರೀಯ ವಿಷಯಗಳ ಮೇಲೆ ಮತ್ತೆ ಮೋದಿಯನ್ನ ಮುಖವಾಗಿಟ್ಕೊಂಡು ಸ್ಪರ್ಧೆ ಮಾಡಿದಂತಹ ಬಿಜೆಪಿಯನ್ನ ಮಮತಾ ಬ್ಯಾನರ್ಜಿ ಅವರು ಪದೇ ಪದೇ ಸೋಲಿಸಿದ್ದಾರೆ ಅನ್ನೋದು ಸತ್ಯ. ದೆಹಲಿ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ರಾಷ್ಟ್ರೀಯ ವಿಷಯಗಳ ಮೇಲೆ ಕೇಂದ್ರೀಕೃತವಾದಂತಹ ಬಿಜೆಪಿಯ ದಾಳಿಯನ್ನ ಯಶಸ್ವಿಯಾಗಿ ಮಸುಕುಗೊಳಿಸಿದ್ದಾರೆ. ಕಳೆದ ತಿಂಗಳಷ್ಟೇ ಜಾರ್ಖಂಡ್ ನಲ್ಲಿಯೂ ಕೂಡ ಹೇಮಂತ್ ಸೊರೇನ್ ಅವರು ಬಿಜೆಪಿಯನ್ನ ಮಣಿಸಿದ್ರು. ಹಾಗಾಗಿ ವಿಪಕ್ಷಗಳ ವಿರೋಧ ವಿನಾಕಾರಣ ಅಲ್ಲ ಅನ್ನೋದು ಸ್ಪಷ್ಟ. ಇದು ಇನ್ನು ವಿರೋಧ ಪಕ್ಷಗಳು ಸಾಮಾನ್ಯವಾಗಿ ಹೊಂದಿರುವಂತಹ ಒಂದು ಭಯ ಏನು ಅಂತ ಅಂದ್ರೆ ಮೋದಿಯಲ್ಲೇ ಬಿಜೆಪಿಗೆ ಭಾರಿ ಪ್ರಯೋಜನವನ್ನ ನೀಡುತ್ತೆ ಅನ್ನೋದು. ಆದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನುಷ್ಠಾನಕ್ಕೆ ಕೋವಿಂದ್ ಸಮಿತಿ 2034ರ ಗಡುವನ್ನ ನಿಗದಿಪಡಿಸಿದೆ. ಹಾಗಾಗಿ ಮೋದಿ ಭಯ ಇರುವಂತಹ ಸಮಯ ಅದಾಗಿರ್ಲಿಕ್ಕಿಲ್ಲ. ಇನ್ನು ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಈ ಮತದಾನದ ಮೂಲಕ ಬಿಜೆಪಿಯ ಸರ್ಕಾರ ಹೆಚ್ಚು ಕಾಲ ಉಳಿಬಾರದು ಅನ್ನುವಂಥ ಸಂದೇಶ ಸ್ಪಷ್ಟವಾಗಿದೆ. ಈ ಮಸೂದೆಗೆ ಸ್ಪಷ್ಟ ಬೆಂಬಲ ಸಿಕ್ಕಿಲ್ಲ. ಅನೇಕ ಪಕ್ಷಗಳು ಇದ್ರ ವಿರುದ್ಧವಾಗಿವೆ ಅಂತ ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಈ ಕ್ರಮವನ್ನ ಫೆಡರಲಿಸಂ ಮತ್ತು ಸಂವಿಧಾನದ ಮೂಲ ರಚನೆಯ ಮೇಲೆ ದಾಳಿ ಅಂತ ಕರೆದ್ರೆ, ಸಮಾಜವಾದಿ ಪಕ್ಷದ ಧರ್ಮೇಂದ್ರ ಯಾದವ್ ಅವರು ಬಿಜೆಪಿ ದೇಶವನ್ನ ಸರ್ವಾಧಿಕಾರದತ್ತ ತಳ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಇದು ಎಚ್ಚರಿಕೆಯಿಂದ ಪರಿಗಣಿಸಲಾದಂತಹ ಸುಧಾರಣೆ ಅಲ್ಲ, ಇದು ಭಾರತದ ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ರಚನೆಯನ್ನು ದುರ್ಬಲಗೊಳಿಸೋದಕ್ಕೆ ವಿನ್ಯಾಸಗೊಳಿಸಲಾದಂತಹ ಸರ್ವಾಧಿಕಾರಿ ಹೇರಿಕೆ ಅಂತ ಹೇಳಿದ್ದಾರೆ. ಬಂಗಾಳ ಯಾವತ್ತಿಗೂ ಕೂಡ ದೆಹಲಿಯ ಸರ್ವಾಧಿಕಾರಿ ಪ್ರವೃತ್ತಿಗಳಿಗೆ ತಲೆ ಬಾಗೋದಿಲ್ಲ ಅಂತ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಈ ಹೋರಾಟ ಭಾರತದ ಪ್ರಜಾಪ್ರಭುತ್ವವನ್ನ ನಿರಂಕುಶಾಧಿಕಾರದ ಹಿಡಿತದಿಂದ ರಕ್ಷಿಸುವಂತಹ ಕುರಿತಾಗಿದೆ ಅಂತ ಮಮತಾ ಅವರು ಹೇಳಿದ್ದಾರೆ. ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಅವರು ಕೂಡ ಇದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಅಥವಾ ಸಂಸತ್ತಿಗೆ ಅಧೀನವಾಗಿಲ್ಲ, ಇದು ಚುನಾವಣಾ ಸುಧಾರಣೆ ಅಲ್ಲ ಅಂತ ಟೀಕೆ ಮಾಡಿದ್ದಾರೆ. ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಈ ಮಸೂದೆ ಜಾರಿಯಾದ್ರೆ ದೇಶ ಅರಾಜಕತೆ ಮತ್ತು ಸರ್ವಾಧಿಕಾರದ ಕಡೆ ಹೋಗದಂತೆ ತಡೆಯೋದಕ್ಕೆ ನಮ್ಮ ಸಂವಿಧಾನ ನಿರ್ಮಾತೃಗಳು ನಿಯತಕಾಲಿಕ ಚುನಾವಣೆಗಳ ರೂಪದಲ್ಲಿ ಜಾರಿಗೆ ತಂದಿದ್ದಂತಹ ಕಾನೂನು ನಿಯಂತ್ರಣಗಳು ಮತ್ತೆ ಸಮತೋಲನಗಳನ್ನೇ ಇಲ್ಲವಾಗಿಸುತ್ತೆ. ಅಲ್ಲದೆ ರಾಜ್ಯ ಚುನಾವಣೆಗಳು ತಮ್ಮ ರಾಜಕೀಯ ಮಹತ್ವವನ್ನು ಕಳೆದುಕೊಳ್ಳುತ್ತವೆ ಮತ್ತು ಪ್ರಾದೇಶಿಕ ಭಾವನೆಗಳು ಮತ್ತೆ ವೈವಿಧ್ಯತೆ ನಾಶ ಆಗುತ್ತೆ ಅಂತ ಹೇಳಿದ್ದಾರೆ. ಭಾರತ ಅದರ ವೈವಿಧ್ಯತೆ ಮತ್ತು ಸಂವಿಧಾನವನ್ನು ಉಳಿಸೋದಕ್ಕೆ ಚುನಾವಣಾ ಸುಧಾರಣೆ ನೆಪದಲ್ಲಿ ಹೇರಲಾದಂತಹ ಈ ಮಸೂದೆಯ ವಿರುದ್ಧ ಎಲ್ಲಾ ಪ್ರಜಾಪ್ರಭುತ್ವ ಶಕ್ತಿಗಳು ಒಗ್ಗೂಡಿ ತೀವ್ರವಾಗಿ ಹೋರಾಡಬೇಕು ಅಂತ ಸ್ಟಾಲಿನ್ ಅವರು ಪ್ರತಿಪಾದಿಸಿದ್ದಾರೆ. ಡಿಎಂಕೆಯ ಟಿಆರ್ ಬಾಲು ಅವರು 5 ವರ್ಷಗಳ ಕಾಲ ಸರ್ಕಾರವನ್ನ ಆಯ್ಕೆ ಮಾಡುವಂತಹ ಮತದಾರರ ಹಕ್ಕನ್ನ ಏಕಕಾಲಿಕ ಚುನಾವಣೆಗಳಿಂದ ಮೊಟಕುಗೊಳಿಸೋದಿಕ್ಕೆ ಆಗೋದಿಲ್ಲ ಅಂತ ವಾದ ಮಾಡಿದ್ದಾರೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.